ಧರ್ಮದ ಹಾದಿಯಲ್ಲಿ ನಡೆದರೆ ದೇವರು ನಮ್ಮ ಕೈ ಹಿಡಿಯುತ್ತಾನೆ ಎಂಬ ನಂಬಿಕೆ ನಮ್ಮದು. ಆದರೆ ಶಿಥಿಲಗೊಂಡ ದೇವಸ್ಥಾನದ ಕೈ ಹಿಡಿದು ಅದಕ್ಕೆ ಮರುಜೀವ ನೀಡುವುದು ಸಾಕ್ಷಾತ್ ದೈವ ಕಾರ್ಯವೇ ಸರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಧರ್ಮೋತ್ಥಾನ ಟ್ರಸ್ಟ್ ಇಂದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಭಕ್ತಿಯ ಹಣತೆ ಹಚ್ಚುತ್ತಿದೆ. ಇಂದು ನಾವು ಕಡೂರು ತಾಲೂಕಿನಲ್ಲಿ ಜೀರ್ಣೋದ್ಧಾರಗೊಂಡ 8 ಪವಿತ್ರ ಸನ್ನಿಧಿಗಳ ದರ್ಶನ ಮಾಡೋಣ. 177ನೇ ದೇವಾಲಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ತಂಗಲಿ. ಮೊದಲಿಗೆ ನಾವು ತಂಗಲಿ ಗ್ರಾಮಕ್ಕೆ ಬರೋಣ. ಇಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವು ಶಿಥಿಲಗೊಂಡಿದ್ದಾಗ ಗ್ರಾಮಸ್ಥರ ನಂಬಿಕೆ ಮಂಕಾಗಿತ್ತು. ಆದರೆ ಟ್ರಸ್ಟ್ನ ಸಹಯೋಗದೊಂದಿಗೆ ಇಂದು ಈ ಗುಡಿ ನವೀಕರಣಗೊಂಡು ಸುತ್ತಮುತ್ತಲ ಗ್ರಾಮಗಳಿಗೆ ಚೈತನ್ಯ ನೀಡುತ್ತಿದೆ. ಶಿವನ ಸೌಮ್ಯ ರೂಪ ಇಲ್ಲಿ ನೆಲೆಸಿದೆ. 178ನೇ ದೇವಾಲಯ ಶ್ರೀ ಈಶ್ವರ ಬಸವೇಶ್ವರ ವಿ ಯಾರದಕೆರೆ. ಯಾರದಕೆರೆಯ ಈ ಸುಂದರ ಸನ್ನಿಧಿಯಲ್ಲಿ ಶಿವ ಮತ್ತು ಬಸವಣ್ಣನ ಅವಿನಾಭಾವ ಸಂಬಂಧವನ್ನು ಕಾಣಬಹುದು. ಹಳೆಯ ವಾಸ್ತುಶಿಲ್ಪವನ್ನು ಉಳಿಸಿಕೊಂಡೇ ಇಲ್ಲಿ ಭಕ್ತರಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಭೋಲೇನಾಥ ಇಲ್ಲಿ ಭಕ್ತರ ಮೊರೆಗೆ ಓಗಡುತ್ತಿದ್ದಾನೆ. 189ನೇ ದೇವಾಲಯ ಶ್ರೀ ಚನ್ನಕೇಶವ ಸ್ವಾಮಿ ಯಳ್ಳಂಬಳಸೆ. ಯಳ್ಳಂಬಳಸೆಯ ಈ ಕೇಶವನ ದರ್ಶನ ಪಡೆದರೆ ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ. ಮುರುಕಲು ಗೋಡೆಗಳ ನಡುವೆ ಇದ್ದ ಕೇಶವ ಇಂದು ಭವ್ಯ ಆಲಯದಲ್ಲಿ ವಿರಾಜಮಾನನಾಗಿದ್ದಾನೆ. ಇದು ಧರ್ಮಸ್ಥಳದ ಜೀರ್ಣೋದ್ಧಾರ ಸಮಿತಿಯ ಶ್ರಮಕ್ಕೆ ಸಾಕ್ಷಿ. 180ನೇ ದೇವಾಲಯ ಶ್ರೀ ಕಲ್ಲೇಶ್ವರ ಸ್ವಾಮಿ ಬಿಲುವಾಲ. ಬಿಲುವಾಲ ಗ್ರಾಮದ ಈ ಪುರಾತನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವು ಈಗ ನವವಧುವಿನಂತೆ ಕಂಗೊಳಿಸುತ್ತಿದೆ. ಧರ್ಮಸ್ಥಳದ ಆರ್ಥಿಕ ನೆರವು ಮತ್ತು ಗ್ರಾಮಸ್ಥರ ಶ್ರಮದಾನ ಸೇರಿ ಈ ಪುಣ್ಯಕ್ಷೇತ್ರಕ್ಕೆ ಮರುಜೀವ ನೀಡಿದೆ. 181ನೇ ದೇವಾಲಯ ಶ್ರೀ ವೀರಾಂಜನೇಯ ಸ್ವಾಮಿ ಬೀರೂರು. ಬೀರೂರಿನ ಅಧಿದೇವತೆಯಂತಿರುವ ವೀರಾಂಜನೇಯನಿಗೆ ಈಗ ಸುಂದರ ನೆಲೆ ಸಿಕ್ಕಿದೆ. ರಾಮಭಕ್ತನ ಈ ಸನ್ನಿಧಿಯು ಭಕ್ತರಲ್ಲಿ ಧೈರ್ಯ ಮತ್ತು ಭಕ್ತಿಯನ್ನು ತುಂಬುತ್ತಿದೆ. ಇನ್ನು ನಾವು ಹಿರೇನಲ್ಲೂರು ಎಂಬ ಪವಿತ್ರ ಗ್ರಾಮಕ್ಕೆ ಬಂದರೆ ಇಲ್ಲಿ ಧರ್ಮಸ್ಥಳ ಟ್ರಸ್ಟ್ನ 3 ಅದ್ಭುತ ಕಾರ್ಯಗಳು ಕಾಣಿಸುತ್ತವೆ. 182ನೇ ದೇವಾಲಯ ಶ್ರೀ ಕಲ್ಲೇಶ್ವರ ಸ್ವಾಮಿ. ಹಳೆಯ ವೈಭವ ಮರುಕಳಿಸಿದೆ. 183ನೇ ದೇವಾಲಯ ಶ್ರೀ ವೀರಭದ್ರಸ್ವಾಮಿ. ರೌದ್ರಾವತಾರಿ ವೀರಭದ್ರನಿಗೆ ಭವ್ಯವಾದ ಗುಡಿ ನಿರ್ಮಾಣವಾಗಿದೆ. 184ನೇ ದೇವಾಲಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ. ಶಿವನ ಮತ್ತೊಂದು ರೂಪವಾದ ಮಲ್ಲಿಕಾರ್ಜುನ ಇಲ್ಲಿ ಭಕ್ತರನ್ನು ಹರಸುತ್ತಿದ್ದಾನೆ. ಒಂದೇ ಗ್ರಾಮದ 3 ದೇವಸ್ಥಾನಗಳನ್ನು ದತ್ತು ಪಡೆದು ಸಾಂಸ್ಕೃತಿಕ ಕ್ರಾಂತಿ ಮಾಡಿದ ಧರ್ಮಸ್ಥಳದ ಕಾರ್ಯ ಸ್ತುತ್ಯರ್ಹ. ಈ 8 ದೇವಾಲಯಗಳು ಕೇವಲ ಕಟ್ಟಡಗಳಲ್ಲ, ಇವು ಕಡೂರು ತಾಲೂಕಿನ ಜನರ ಸಂಸ್ಕೃತಿ, ಒಗ್ಗಟ್ಟು ಮತ್ತು ಧರ್ಮದ ಸಂಕೇತಗಳು. ಡಾಕ್ಟರ್ ಹೆಗ್ಗಡೆಯವರು ಹೇಳುವಂತೆ ದೇವಸ್ಥಾನಗಳು ಜೀರ್ಣೋದ್ಧಾರವಾದರೆ ಸಾಲದು, ಜನರ ಮನಸ್ಸುಗಳು ಜೀರ್ಣೋದ್ಧಾರವಾಗಬೇಕು. ಈ ದೇವಾಲಯಗಳ ಮೂಲಕ ಇಂದು ಸಾವಿರಾರು ಕುಟುಂಬಗಳಲ್ಲಿ ಭಕ್ತಿ ಮತ್ತು ಸಂಸ್ಕಾರದ ದೀಪ ಬೆಳಗುತ್ತಿದೆ. ಧರ್ಮಸ್ಥಳದ ಜನಜಾಗೃತಿ ಯಾತ್ರೆಯ ಈ ದಿವ್ಯ ಪಥ ನಮ್ಮೆಲ್ಲರಿಗೂ ಪ್ರೇರಣೆ. ನಮ್ಮ ಇತಿಹಾಸವನ್ನು ಉಳಿಸಿದ, ನಮ್ಮ ಭಕ್ತಿಯನ್ನು ಜಾಗೃತಗೊಳಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೋಟಿ ನಮನಗಳು. ಬನ್ನಿ, ಈ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯೋಣ, ಧನ್ಯರಾಗೋಣ.